ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಬ್ಯಾಕ್ ಬೋಟ್ ನೆಕ್ ಇಟ್ಟು ಒಂದು ಡಿಸೈನ್ನ ಮಾಡ್ತಾಯಿದ್ದೀನಿ. ಈ ಡಿಸೈನ್ ತುಂಬ ಟ್ರೆಂಡಿಂಗ್ನಲ್ಲಿದೆ. ಇವಾಗ ಈ ಡಿಸೈನ್ನ ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ. ಈಗ ಬ್ಯಾಕ್ ಬೋಟ್ ನೆಕ್ ಡಿಸೈನ್ನ ನಾನು ಸ್ಕೇಲ್ನಿಂದ ತೆಗಿತಾಯಿದ್ದೀನಿ. ಇಲ್ಲಿ 7 ಇಂಚ್ ಇಡ್ತಾಯಿದ್ದೀನಿ. ಇಲ್ಲಿ ಅಗಲ 3.5 ಒಂದು ಮಾರ್ಕ್ ಮಾಡಿ ಒಂದು ಲೈನ್ನ ಹಾಕ್ತಾಯಿದ್ದೀನಿ. ಈಗ ಉದ್ದ ಮೇಲೆ ಒಂದು ಲೈನ್ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ಮೇಲ್ಗಡೆ 1.5 ಇಂಚು, ಇಲ್ಲೂ 0.7 ಇಂಚಿಗೆ ಒಂದು ಮಾರ್ಕು. ಇವಾಗ ಕರ್ವ್ ಸ್ಕೇಲ್ದಿಂದ ಈ ಥರ ಶೇಪ್ನ ಕೊಡ್ತಾಯಿದ್ದೀನಿ. ಇವಾಗ ಉದ್ದ ಸ್ಕೇಲ್ದಿಂದ ಇಲ್ಲಿ ಮೇಲ್ಗಡೆ ಒಂದು ಲೈನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಮೇಲೆ ಕೂಡ ಕರ್ವ್ ಸ್ಕೇಲ್ದಿಂದ ಈ ಥರ ಶೇಪ್ನ ಕೊಡ್ತಾಯಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಇದು ತುಂಬ ಟ್ರೆಂಡಿಂಗ್ನಲ್ಲಿರೋ ಡಿಸೈನ್. ಬ್ಯಾಕ್ ಬೋಟ್ ನೆಕ್ ಇಟ್ಟು ಈ ಥರ ಡಿಸೈನ್ನ ನಾವು ಮಾಡ್ಬೋದು. ಇದನ್ನು ನಾನು ಕ್ಯಾನ್ವಸ್ ಪೇಪರ್ನಲ್ಲಿ ಮಾರ್ಕ್ನ ಮಾಡಿಕೊಂಡು ಕ್ಯಾನ್ವಸ್ ಪೇಪರ್ನ ಕಟ್ ಮಾಡ್ಕೋತೀನಿ. ಈ ಥರ ಬರೋಬ್ಬರಿ ಇಟ್ಕೊಂಡು ನಾವು ಪೆನ್ನಿನಿಂದ ಮಾರ್ಕನ್ನು ಮಾಡ್ಕೋಬೇಕು. ನೋಡಿ, ನಾನು ಯಾವ ರೀತಿ ಇಡ್ತಾಯಿದ್ದೀನಿ ಅದೇ ರೀತಿ ಇಟ್ಕೊಂಡು ಈ ಥರ, ಅಂದರೆ ಕ್ಯಾನ್ವಸ್ ಪೇಪರ್ ನಾವು ಡಬಲ್ಡ್ ಫೋಲ್ಡ್ ಮಾಡ್ಕೊಂಡು ತೊಗೋಬೇಕು ಫ್ರೆಂಡ್ಸ್. ಡಬಲ್ಡ್ ಫೋಲ್ಡ್ ಮಾಡಿಕೊಂಡು ನಾವು ಕ್ಯಾನ್ವಸ್ ಪೇಪರ್ನ ತೊಗೊಂಡು ನಾವು ಈ ರೀತಿ ಪೆನ್ನಿಂದ ಮಾರ್ಕ್ ಮಾಡ್ಕೋಬೇಕು. ಹೊರಗಡೆ 1.5 ಇಂಚ್ಗೆ ಇನ್ನೊಂದು ಲೈನ್ನ ಮಾಡ್ತಾಯಿದ್ದೀನಿ. ಇದು 1.5 ಇಂಚ್ಗೆ ಇನ್ನೊಂದು ಮಾರ್ಕ್ನ ಮಾಡ್ಕೋಬೇಕು. ಈಗ ಆ ಲೈನ್ಗೆ ನಾನು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಒಳಗಡೆ ಕೂಡ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಕ್ಯಾನ್ವಸ್ ಪೇಪರ್ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಶೇಪ್ ಕೊಡುತ್ತೆ ಬ್ಯಾಕ್ನಲ್ಲಿ. ಅದಕ್ಕೆ ಕ್ಯಾನ್ವಸ್ ಪೇಪರ್ನ ಯೂಸ್ ಮಾಡಬೇಕು. ಇವಾಗ ಈ ಕ್ಯಾನ್ವಸ್ ಪೇಪರ್ ನಾನು ಲೈನಿಂಗ್ ಕ್ಲಾತ್ ಮೇಲೆ ಇಟ್ಟು ಈ ಥರ ಅದಕ್ಕೆ ಅಂಟಿಸ್ತಾ ಇದ್ದೀನಿ. ನೀವು ಪಿನ್ ಕೂಡ ಹಚ್ಕೋಬೋದು. ನಾನು ಪಿನ್ನೇನು ಯೂಸ್ ಮಾಡ್ತಾಯಿಲ್ಲ, ನಾನು ಡೈರೆಕ್ಟಾಗಿ ಹೊಲಿಗೆನ ಹಾಕ್ತಾಯಿದ್ದೀನಿ, ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ. ನೀವು ಈ ಥರ ಕ್ಯಾನ್ವಸ್ ಪೇಪರ್ ಇಟ್ಟು ಪಿನ್ನನ್ನು ಹಚ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಈ ಥರ ನಿಮಗೆ ಬರಲಿಲ್ಲ ಅಂದರೆ ಈ ಥರ ಮಾಡೋದ್ರಿಂದ ತುಂಬ ಬೇಗನೆ ಆಗುತ್ತೆ. ಅದಕ್ಕೆ ನಾನು ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಫಕ್ತ್ ಲೈನಿಂಗ್ ಕ್ಲಾತ್ ಮೇಲೆ ಇದನ್ನು ಲೈನ್ನ ಹಾಕ್ತಾಯಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಇಲ್ಲಿ ಥೋಡೆ ಎಕ್ಸ್ಟ್ರಾ ಇದೆ, ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಮೇನ್ ಕ್ಲಾತ್ ಮೇಲೆ ಇಟ್ಟು ನಾನು ಪಿನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಪಿನ್ ಅಟ್ಯಾಚ್ ಮಾಡಾಯಿತು. ಇವಾಗ ನಾನು ಇದರ ಮೇಲೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ, ಅಂದರೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬ ನಿಧಾನವಾಗಿ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಹೊಲಿಗೆ ನಮಗೆ ಹೊರಗಡೆ ಬರಬಾರ್ದು. ಹೊರಗಡೆ ಬರದೆ ನಾವು ಅಟ್ಯಾಚ್ನ ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಇವಾಗ ಸ್ಟಿಚಿಂಗ್ ಲೈನ್ ಹಾಕ್ಕೊಂಡಾಯಿತು. ಮೇನ್ ಕ್ಲಾತ್ನ ನಾವು ಕಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಮೇನ್ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು ನಾನು ಪಲ್ಟಿ ಮಾಡಬೇಕು. ಇಲ್ದಿರೋ ಟೋಕ್ ಇದೆ, ಟೋಕ್ನ ತಗೊಂಡು ಇಲ್ಲಿ ಥೋಡೆನ ನಾನು
ಕಟ್ ಮಾಡ್ತಾಯಿದ್ದೀನಿ. ಅಂದರೆ ನಮಗೆ ಪಲ್ಟಿ ಹೊಡಿಯೋಕ್ಕೆ ತುಂಬ ಈಸಿ ಆಗುತ್ತೆ, ತುಂಬ ಚೆನ್ನಾಗಿ ನಮಗೆ ಫೋಲ್ಡಾಗಿ ಶೇಪ್ ಬರುತ್ತೆ. ಇವಾಗ ಇದನ್ನು ಪಲ್ಟಿ ಮಾಡ್ತಾಯಿದ್ದೀನಿ. ಇಲ್ಲಿ ಟೋಕ್ ಏನಿದೆಯಲ್ಲ ಅದನ್ನು ಈ ರೀತಿ ನಾನು ತೆಗಿತಾ ಇದ್ದೀನಿ. ಈ ಥರ ಸುಯಿನ ಯೂಸ್ ಮಾಡಿಕೊಂಡು ನೀವು ಇದನ್ನು ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಪ್ರತಿನಿತ್ಯ ಡಿಸೈನಿಂಗ್ ವಿಡಿಯೋಗಳನ್ನು ನಾನು ಮಾಡಿ ಅಪ್ಲೋಡ್ ಮಾಡಲು ಟ್ರೈ ಮಾಡ್ತೀನಿ ನಿಮಗೋಸ್ಕರ. ಇಲ್ಲಿ ಮೇಲ್ಗಡೆ ಕೂಡ ಈಗ ಸ್ಟಿಚಿಂಗ್ ಹಾಕ್ತಾಯಿದ್ದೀನಿ, ಅಂದರೆ ಫಿನಿಶಿಂಗ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚಿಂಗ್ನ ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ಸ್ಟಿಚಿಂಗ್ ಆಯಿತು. ಇವಾಗ ನಾನು ಲಾಸ್ಟ್ನಲ್ಲಿ ಕೂಡ ಇದಕ್ಕೆ ಜಾಯಿಂಟ್ ಮಾಡ್ತಾಯಿದ್ದೀನಿ. ಇವಾಗ ಫುಲ್ ಒಂದು ಲೈನ್ನ ಹಾಕೊಂಡು ಬಿಡೋಣ. ಇವಾಗ ಇಲ್ಲಿ ಫೋಲ್ಡ್ ಬರದೆ ನಿಮ್ಮ ಬೆರಳುಗಳನ್ನು ಯೂಸ್ ಮಾಡಿಕೊಂಡು ನೀವು ಸ್ಟಿಚಿಂಗ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಎಕ್ಸ್ಟ್ರಾ ಬಟ್ಟೆ ಕಟ್ಟಾಯಿತು. ನೋಡಿ ಎಷ್ಟು ಚೆಂದ ಶೇಪ್ ಬಂದಿದೆ. ಇವಾಗ ನಾನಲ್ಲಿ ಬಟನ್ನು ಮಾಡಿ ಕೂಡಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪೈಪ್ ಮಾಡ್ತಾ ಇದ್ದೀನಿ. ಬಟನ್ಗೆ ಹಾಕೋಕ್ಕೆ ಒಂದು ಪೈಪು ಬಟನ್ನು ಎರಡು ಮಾಡಿ ಕೂಡಿಸ್ತಾ ಇದ್ದೀನಿ. ಅಷ್ಟೇ ಸಣ್ಣದಾಗಿ ಒಂದು ಪೈಪ್ನ ರೆಡಿ ಮಾಡ್ಕೊಳ್ಳಿ. ಈ ಪೈಪ್ ರೆಡಿ ಆಯಿತು. ಇಲ್ಲಿ ಒಂದು ಬಟನ್ನ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇವಾಗ ಇದು ಪೈಪ್ ನೋಡ್ಕೊರಿ ಎಷ್ಟು ಸೈಜಿನಲ್ಲಿ ಈ ಬಟನ್ ಕೂಡುತ್ತೆ ಅಂತ. ಅಷ್ಟಕ್ಕೆ ಇದನ್ನು ಕ್ಲೋಸ್ ಮಾಡಿಕೊಂಡು ಬಟ್ಟೆಗೆ ನಾವು ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಇದನ್ನು ಕೂಡ ನಮಗೆ ಆಯಿತು. ಇವಾಗ ನೋಡಿ ಎಷ್ಟು ಚೆಂದ ಶೇಪ್ ಬಂದಿದೆ. ಇವಾಗ ಟಕ್ಸ್ನ ಹಿಡಿತಾ ಇದ್ದೀನಿ. ಎರಡು ಕಡೆ ಟಕ್ಸ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ 1.5
ಜಿಪ್ಗೆ ಬಟ್ಟೆನ ತಗೊಂಡು ಕೆಳಗಡೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನನಿತ್ಯ ನಿಮಗೋಸ್ಕರ ಅಂತ ನಾನು ಡಿಸೈನಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.